The next problem is from a point on the ground, the angles of elevation of the bottom and the top of a transmission tower fixed at the top of 20-meter high building are 45 degree and 60 degree respectively. Find the height of the tower. Students, ಒಂದು ಟವರ್ ಇರುತ್ತೆ. ಅಂದರೆ ಟವರ್ ಅಂದರೆ ಇದು ಬಿಲ್ಡಿಂಗ್ ಇರುತ್ತೆ. ಫಸ್ಟು ಎ ಬಿ ಅಂದರೆ ಎ ಬಿ ಈಕ್ವಲ್ಸ್ 20 ಮೀಟರ್ ಐ ಬಿಲ್ಡಿಂಗ್. ಇಲ್ಲಿ ಎ ಬಿ ಅನ್ನೋದು ಬಿಲ್ಡಿಂಗ್. ಆ ಬಿಲ್ಡಿಂಗ್ ಎಷ್ಟು ಮೀಟರ್ ಇರುತ್ತೆ ಅಂದರೆ 20 ಮೀಟರ್ ಇರುತ್ತೆ. ನೆಕ್ಸ್ಟ್ 20 ಮೀಟರ್ ಐ ಬಿಲ್ಡಿಂಗ್. ಈ ಬಿಲ್ಡಿಂಗು 20 ಮೀಟರ್ ಇದೆ. ಈ ಬಿಲ್ಡಿಂಗ್ ಮೇಲೆ ಒಂದು ಟ್ರಾನ್ಸ್ಮಿಷನ್ ಟವರನ್ನು ಸ್ಥಾಪಿಸಿರ್ತಾರೆ. ಆ ಟ್ರಾನ್ಸ್ಮಿಷನ್ ಟವರು ಯಾವುದು ಅಂದರೆ ಬಿ ಸಿ ಈಸ್ ದ ಟ್ರಾನ್ಸ್ಮಿಷನ್ ಟವರ್. ನಾವು ಒಂದು ಕೆಳಗೆ ನಿಂತ್ಕೊಂಡು ನೋಡಿದಾಗ ಅಂದರೆ ಡಿ ಈಸ್ ದ ಪಾಯಿಂಟ್ ಆಫ್ ಅಬ್ಸರ್ವೇಷನ್. ಡಿ ಪಾಯಿಂಟಿಂದ ನಿಂತ್ಕೊಂಡು ನೋಡಿದಾಗ ಈ ಬಿಲ್ಡಿಂಗಿನ ಮೇಲ್ತುದಿ ಎಷ್ಟಿರುತ್ತೆ ಅಂತಂದರೆ 45 ಡಿಗ್ರಿ ಆ್ಯಂಗಲಲ್ಲಿ ನೋಡ್ತೀವಿ. ನೆಕ್ಸ್ಟು ಅದೇ ಬಿಲ್ಡಿಂಗ್ ಮೇಲೆ ಟ್ರಾನ್ಸ್ಮಿಷನ್ ಟವರ್ ಇರುತ್ತಲ್ಲ, ಅದು ಎಷ್ಟು ಡಿಗ್ರಿ, ಅದರ ಮೇಲ್ತುದಿ ನೋಡಬೇಕು ಅಂತಂದರೆ ಇದು 60 ಡಿಗ್ರಿ ಉಂಟಾಗುತ್ತೆ. ಅಂದರೆ 60 ಡಿಗ್ರಿ ಇದು ಟ್ರಾನ್ಸ್ಮಿಷನ್ ಟವರ್. ಬಿ ಸಿ ಅಂದರೆ ಟ್ರಾನ್ಸ್ಮಿಷನ್ ಟವರ್. ಈ ಟ್ರಾನ್ಸ್ಮಿಷನ್ ಟವರ್ನ ಅಂದರೆ ಫೈಂಡ್ ದ ಹೈಟ್ ಆಫ್ ದ ಟವರ್. ಈ ಬಿ ಸಿನದು ಟ್ರಾನ್ಸ್ಮಿಷನ್ ಟವರ್ ಇದೆ, ಇದರ ಹೈಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಬಿ ಸಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಟ್ ಎ ಬಿ ಈಕ್ವಲ್ಸ್ 20 ಮೀಟರ್ ಐ ಬಿಲ್ಡಿಂಗ್ ಆ್ಯಂಡ್ ಬಿ ಸಿ ಈಸ್ ದ ಟ್ರಾನ್ಸ್ಮಿಷನ್ ಟವರ್, ಡಿ ಈಸ್ ದ ಪಾಯಿಂಟ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಆ್ಯಂಗಲ್ ಬಿ ಡಿ ಎ 45 ಡಿಗ್ರಿ. ಅಂದರೆ ಇದು ಬಿಲ್ಡಿಂಗಿನ ಹೈಟ್ ಇದೆ 20 ಮೀಟರ್. ಅದನ್ನು ನೋಡಬೇಕಾದ್ರೆ ನಾವು ಎಷ್ಟು ಡಿಗ್ರಿ ಉಂಟಾಗುತ್ತೆ ಅಂತ ಹೇಳಿದರೆ 45 ಡಿಗ್ರಿ. ಹಾಗೆ ಬಿ ಡಿ ಎ ಈಕ್ವಲ್ಸ್ 45 ಡಿಗ್ರಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಈ ಬಿಲ್ಡಿಂಗ್ ಮೇಲೆ ಟ್ರಾನ್ಸ್ಮಿಷನ್ ಟವರ್ ಇದೆ. ಅಂದರೆ ಇದರ ಮೇಲ್ತುದಿ ನೋಡಬೇಕಾದ್ರೆ ಎಷ್ಟು ಡಿಗ್ರಿ ಉಂಟಾಗುತ್ತೆ, 60 ಡಿಗ್ರಿ. ದಿಸ್ ಆ್ಯಂಗಲ್ ಸಿ ಡಿ ಎ ಇದೆಷ್ಟು ಡಿಗ್ರಿ, 60 ಡಿಗ್ರಿ. ಈಗ ಫಸ್ಟ್ ನಾವು ಬಿಲ್ಡಿಂಗ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಡಿಗ್ರಿ ಇದೆ, 45 ಡಿಗ್ರಿ ಇದೆ. ಇದಕ್ಕೆ ಆಪೋಸಿಟ್ ಸೈಡು ಎ ಬಿ ಮತ್ತು ಎ ಡಿ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಇದು ಬಿ ಡಿ ಅನ್ನೋದು ಹೈಪೋಟಿನಸ್ ಆಗುತ್ತೆ. ಇದು ನಾವು ಕಾಟ್ ಥೀಟಾದಲ್ಲಿ ಮಾಡ್ಬೋದು ಅಥವಾ ಟ್ಯಾನ್ ಥೀಟಾನಾದರೂ ಮಾಡ್ಬೋದು. ಇನ್ನು ಟ್ರಯಾಂಗಲ್ ಎ ಬಿ ಡಿ ನಾನು ಇವಾಗ ಕಾಟ್ ಥೀಟಾದಲ್ಲಿ ಮಾಡ್ತೀನಿ. ಕಾಟ್ ಥೀಟಾ ಅಂತಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಅಂದರೆ ಎ ಡಿ ಬೈ ಎ ಬಿ ಕಾಸ್ ಎ ಡಿ ಅಂದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಈಕ್ವಲ್ಸ್ ಕಾಟ್ ಥೀಟಾ. ಕಾಟ್ ಥೀಟಾ ಅಂದರೆ 45 ಡಿಗ್ರಿ ಈಕ್ವಲ್ಸ್ ಎ ಡಿ ಡಿವೈಡೆಡ್ ಬೈ ಎ ಬಿ. ಕಾಟ್ 45 ಡಿಗ್ರಿ ಅಂದರೆ 1 ಈಕ್ವಲ್ಸ್ ಎ ಡಿ ವ್ಯಾಲ್ಯೂ ಗೊತ್ತಿಲ್ಲ, ಎ ಡಿ ಡಿವೈಡೆಡ್ ಬೈ ಎ ಬಿ ಅಂದರೆ 20. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎ ಡಿ ಈಕ್ವಲ್ಸ್ 20 ಮೀಟರ್. ನೆಕ್ಸ್ಟ್ ಆ್ಯಸ್ ದಿಸ್ ಇನ್ ಟ್ರಯಾಂಗಲ್ ಈಗ 60 ಡಿಗ್ರಿದು ಮಾಡೋಣ. ಇನ್ ಟ್ರಯಾಂಗಲ್ ಎ ಸಿ ಡಿ ಆ್ಯಂಗಲ್ ಇಲ್ಲಿ ನೋಡಿ, ಎ ಸಿ ಡಿ ಟ್ರಯಾಂಗಲಲ್ಲಿ ಸಿ ಡಿ ಎ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಇನ್ ಟ್ರಯಾಂಗಲ್ ಎ ಸಿ ಡಿ ಇದರಲ್ಲಿ ಎ ಸಿ ಡಿಯಲ್ಲಿ 60 ಡಿಗ್ರಿ ಅಕ್ಯೂಟ್ ಆಗುತ್ತೆ. ಇದು ಆಪೋಸಿಟ್ ಆಗುತ್ತೆ, ಅಂದರೆ ಎ ಸಿ ಆಪೋಸಿಟ್, ಇದು ಅಡ್ಜಸೆಂಟ್ ಆಗುತ್ತೆ. ಎ ಸಿ ಡಿವೈಡೆಡ್ ಬೈ ಎ ಡಿ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಈಗ ಟ್ಯಾನ್ ಥೀಟಾ ಈಕ್ವಲ್ಸ್ ಎ ಸಿ ಬೈ ಎ ಡಿ. ಟ್ಯಾನ್ ಎಷ್ಟು ಡಿಗ್ರಿ, 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಎ ಸಿ ಅಂದರೆ ನೋಡಿ ಸ್ಟೂಡೆಂಟ್ಸ್, ಎ ಸಿ ಅಂದರೆ ಎ ಇಂದ ಹಿಡಿದು ಸಿ ವರೆಗೂ, ಅಂದರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ. ಎ ಬಿ ಎಷ್ಟಿದೆ 20 ಪ್ಲಸ್ ಬಿ ಸಿ ಪ್ಲಸ್ಸಿಗೆ ನಾನು ಎಚ್ ಅಂತ ಕೊಟ್ಟಿದ್ದೀನಿ. ಎಚ್ ಅಂದರೆ ಹೈಟು, ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಎ ಸಿ ಅಂದರೆ 20 ಪ್ಲಸ್ ಎಚ್. 20 plus h divided by
ಎ ಡಿ ಆ್ಯಸ್ ದಿಸ್ ಎ ಡಿ ಹಾಗೆ ಬರಿತೀನಿ. ಎ ಡಿ tan 60 ಡಿಗ್ರಿ ಅಂದರೆ √3 ಈಕ್ವಲ್ಸ್ 20 ಪ್ಲಸ್ ಎಚ್ ಡಿವೈಡೆಡ್ ಬೈ ಎ ಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಎ ಡಿ ಇಂಟು √3 ಎ ಡಿ √3 ಈಕ್ವಲ್ಸ್ 20 ಪ್ಲಸ್ ಎಚ್ ಸಾರಿ ಎ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಡಿ ವ್ಯಾಲ್ಯೂನ ಅಪ್ಲೈ ಮಾಡೋಣ. ಎಷ್ಟಿದೆ ಎ ಡಿ ವ್ಯಾಲ್ಯೂ 20. ಇಲ್ಲಿ ಅಪ್ಲೈ ಮಾಡ್ಕೊಂಬಿಡಿ. √3 ಈಕ್ವಲ್ಸ್ 20 ಪ್ಲಸ್ ಎಚ್ ಎ ಡಿ ವ್ಯಾಲ್ಯೂ 20. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಟ್ವೆಂಟಿ ಪ್ಲಸ್ ಎಚ್ ಈಕ್ವಲ್ಸ್ √3 ಇಂಟು 20. ನಮಗೆ ಯಾವ ವ್ಯಾಲ್ಯೂ ಬೇಕು? ಎಚ್ ವ್ಯಾಲ್ಯೂ. ಎಚ್ ಈಕ್ವಲ್ಸ್ √3 ಇಂಟು 20. ನಾನು ರಿಅರೇಂಜ್ ಮಾಡ್ತೀನಿ. 20 √3 ಪ್ಲಸ್ 20ನ ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ತಗೊಂಬಂದರೆ -20. ಎಚ್ ಈಕ್ವಲ್ಸ್ ಇವೆರಡರ ಕಾಮನ್ ಫ್ಯಾಕ್ಟರ್ 20 ಇದೆ. 20 ಔಟ್ಸೈಡ್ ತೆಗೆದ್ರೆ 20 √3 -1. ಎಚ್ ಅಂತಂದರೆ ಇಲ್ಲಿ ಎಚನ್ನು ನಾವು ಬಿ ಸಿ ಕೊಟ್ಟಿದ್ದೀವಿ. ಅಂದರೆ ಬಿ ಸಿ ಅಂದರೆ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್. ಬಿ ಸಿ ಈಕ್ವಲ್ಸ್ 20 √3 -1. ಅಂದರೆ ಬಿ ಸಿ ಈಸ್ ದ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್ ಈಸ್ 20 √3 -1. The next question is, a statue 1.6 meter tall stands on the top of a pedestal from a point on the ground. The angle of elevation of the top of the statue is 60 degree and from the same point the angle of elevation of the top of the pedestal is 45 degree. Find the height of the pedestal. ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂ ಎಷ್ಟಿದೆ ಅಂತಂದರೆ 1.6 ಮೀಟರ್ ಇದೆ. ಆ ಸ್ಟ್ಯಾಚ್ಯೂನ ಪೆಡಸ್ಟಾಲ್ ಮೇಲೆ ಇಟ್ಟಿದ್ದಾರೆ. ಪೆಡಸ್ಟಾಲ್ ಅಂತಂತಂದರೆ ಒಂದು ಪೀಠದ ಮೇಲೆ ಒಂದು ಸ್ಟ್ಯಾಚ್ಯೂ ಇಟ್ಟರೆ ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡು. ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಿಂದ ನೋಡಿದಾಗ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಸ್ಟ್ಯಾಚ್ಯೂ ಈಸ್ 60 ಡಿಗ್ರಿ. ಇಲ್ಲಿ ಒಂದು ಪಾಯಿಂಟಿಂದ ನಾವು ನಿಂತ್ಕೊಂಡು ನೋಡಿದರೆ ಅದು ಸ್ಟ್ಯಾಚ್ಯೂ ಎಷ್ಟಿದೆ ಅಂತಂದರೆ ಎಷ್ಟು ಡಿಗ್ರಿ ಆಫ್ ಎಲಿವೇಶನ್ ಇದೆ ಅಂದರೆ 60 ಡಿಗ್ರಿ. ಇಲ್ಲಿ ಪಾಯಿಂಟ್ ಸಿ ಅನ್ನೋ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದಾಗ ಆ ಸ್ಟ್ಯಾಚ್ಯೂ ಎಷ್ಟು ಡಿಗ್ರಿ ಎಲ್ಲಿ ಇದೆ ಅಂತಂದರೆ 60 ಡಿಗ್ರಿ. ಆ್ಯಂಡ್ ಫ್ರಮ್ ದ ಸೇಮ್ ಪಾಯಿಂಟ್ ಆನ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಪೆಡಸ್ಟಾಲ್ ಈಸ್ 45 ಡಿಗ್ರಿ. ಅದೇ ಪಾಯಿಂಟಿಂದ ಈ ಪೆಡಸ್ಟಾಲ್ನ ತುದಿ ಅಂದರೆ ಟಾಪನ್ನು ನೋಡಿದಾಗ ಅದು ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ ಅಂದರೆ 45 ಡಿಗ್ರಿ. ಫೈಂಡ್ ದ ಹೈಟ್ ಆಫ್ ದ ಪೆಡಸ್ಟಾಲ್. ಅಂತಂದರೆ ಈ ಪೆಡಸ್ಟಾಲಿನ ಹೈಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಪೆಡಸ್ಟಾಲ್ನ ಹೈಟ್ ಅಂದರೆ ಬಿ ಡಿ ಈಸ್ ದ ಪೆಡಸ್ಟಾಲ್ ಆಫ್ ದಿ ಹೈಟ್. ಇನ್ನು ಫಸ್ಟು ಫೈಂಡ್ ಔಟ್ ಮಾಡಬೇಕಾಗಿರೋದು ಸಿ ಅಂದರೆ ಪೆಡಸ್ಟಾಲ್ ಅಂದರೆ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ ಬಿ ಡಿ ಸಿ. ಇನ್ನು ಟ್ರಯಾಂಗಲ್ ಡಿ ಬಿ ಸಿ ಅಥವಾ ಬಿ ಡಿ ಸಿ ಅಂತ ಹೇಳ್ಬೋದು. ಇನ್ನು ಟ್ರಯಾಂಗಲ್ ಡಿ ಬಿ ಸಿ ಇಲ್ಲಿ ಫಸ್ಟ್ 45 ಡಿಗ್ರಿ ಇದೆ. ಇದಕ್ಕೆ ಫಸ್ಟ್ 45 ಡಿಗ್ರಿ ಅಂದರೆ ಡಿ ಬಿ ಸಿ ಅಂದರೆ ಇದು ಪೆಡಸ್ಟಾಲ್ನ ಹೈಟನ್ನು ಕೇಳಿದ್ದಾರೆ. ಫೈಂಡ್ ದ ಹೈಟ್ ಆಫ್ ದ ಪೆಡಸ್ಟಾಲ್. ಈ ಬಿ ಡಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ಸಿ ಆ್ಯಂಗಲ್ ಈಸ್ ಅಕ್ಯೂಟ್ ಆ್ಯಂಗಲ್ 45 ಡಿಗ್ರಿ ಆಯಿತು ಅಂದರೆ ಆಪೋಸಿಟ್ ಸೈಡು ಬಿ ಡಿ. ಸಿ ಬಿ ಅಂದರೆ ಅಡ್ಜಸೆಂಟು, ಡಿ ಸಿ ಅಂತಂದರೆ ಹೈಪೋಟೆನಸ್. ಇಲ್ಲಿ ಇನ್ನು ಟ್ರಯಾಂಗಲ್ ಡಿ ಬಿ ಸಿ ಬಿ ಡಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಟ್ಯಾನ್
ಎಷ್ಟು ಡಿಗ್ರಿ ಇದೆ 45. tan 45 ಡಿಗ್ರಿ ಈಕ್ವಲ್ಸ್ ಬಿ ಡಿ ಡಿವೈಡೆಡ್ ಬೈ ಬಿ ಸಿ. tan 45 ಅಂದರೆ 1 ಈಕ್ವಲ್ಸ್ ಬಿ ಡಿ ಪ್ಲೇಸಿಗೆ ನಾನು ಎಚ್ಚನ್ನು ಅಪ್ಲೈ ಮಾಡ್ತೀನಿ, ಬಿ ಸಿ ಆ್ಯಸ್ ಇಟ್ ಈಸ್ ಬಿ ಸಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬಿ ಸಿ ಇಂಟು 1 ಬಿ ಸಿ ಈಕ್ವಲ್ಸ್ ಎಚ್, ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲೊಂದು ಟ್ರಯಾಂಗಲ್ ಎ ಬಿ ಸಿ ಇದೆ. ಎ ಬಿ ಸಿ ಅಂದರೆ ಎ ಡಿ ಅಂದರೆ ಇದು ಸ್ಟ್ಯಾಚ್ನ ಹೈಟ್ 1.6. ನೆಕ್ಸ್ಟ್ ಇದು ಎ ಬಿ ಸಿ, ಇದು ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಿದೆ 60 ಡಿಗ್ರಿ. ಈ 60 ಡಿಗ್ರಿಗೆ ಆಪೋಸಿಟ್ ಸೈಡು ಎ ಬಿ. ನೆಕ್ಸ್ಟ್ ಅಡ್ಜಸೆಂಟ್ ಸೈಡು ಬಿ ಸಿ, ಇದು ಹೈಪಾಟಿನಸ್, ಎ ಸಿ ಇಸ್ ದ ಹೈಪಾಟಿನಸ್ ಆಗುತ್ತೆ. ಇನ್ ಟ್ರಯಾಂಗಲ್ ಎ ಬಿ ಸಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೀಟಾ. ಟ್ಯಾನ್ ಎಷ್ಟು ಡಿಗ್ರಿ ಕೊಟ್ಟರೆ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಎ ಬಿ ಬೈ ಬಿ ಸಿ. ಟ್ಯಾನ್ 60 ಡಿಗ್ರಿ ಅಂದರೆ √3 ಈಕ್ವಲ್ಸ್ ಎ ಬಿ ವ್ಯಾಲ್ಯೂ. ಈಗ ಎ ಬಿ ಅಂದರೆ ಎ ಡಿ ಪ್ಲಸ್ ಬಿ ಡಿ ಅಂತ ಬರಿಬೋದು. ಇದನ್ನ ಎ ಡಿ ಪ್ಲಸ್ ಡಿ ಬಿ ಡಿವೈಡೆಡ್ ಬೈ ಬಿ ಸಿ. √3 ಈಕ್ವಲ್ಸ್ ಎ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 1.6 ಪ್ಲಸ್ ಬಿ ಡಿ ಪ್ಲೇಸಿಗೆ ನಾನು ಎಚ್ ಅಂತ ಹಾಕಿದ್ದೀನಿ. ಎಚ್ ಅಂದರೆ ಹೈಟ್ ಡಿವೈಡೆಡ್ ಬೈ ಬಿ ಸಿ. ಇಲ್ಲಿ ಈಕ್ವೇಷನ್ 1ನಲ್ಲಿ ಬಿ ಸಿ ಪ್ಲೇಸಿಗೆ ನಾನು ಎಚ್ ಅಂತ ಕೊಟ್ಟಿರೋದ್ರಿಂದ ಬಿ ಸಿ ವ್ಯಾಲ್ಯೂ ಎಚ್ ಆಗುತ್ತೆ. ಎಚ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ √3 ಇಂಟು ಎಚ್, √3 ಇಂಟು ಎಚ್, √3h ಈಕ್ವಲ್ಸ್ 1.6 ಪ್ಲಸ್ ಎಚ್. ಎಚ್ನ ಲೆಫ್ಟಿಗೆ ತಗೊಳ್ಳಿ, √3h ಮೈನಸ್ ಎಚ್ ಈಕ್ವಲ್ಸ್ 1.6. ಎಚ್ ಇಸ್ ಎ ಕಾಮನ್ ಫ್ಯಾಕ್ಟರ್, ಎಚ್ ಕಾಮನ್ ಆಗಿದೆ, ಔಟ್ಸೈಡ್ ತೆಗಿತೀನಿ. ಎಚ್ √3 ಮೈನಸ್ 1 ಈಕ್ವಲ್ಸ್ 1.6. ಎಚ್ ವ್ಯಾಲ್ಯೂ ಎಚ್ ಈಕ್ವಲ್ಸ್ 1.6 ಡಿವೈಡೆಡ್ ಬೈ √3 ಮೈನಸ್ 1 ಮೀಟರ್. ಎಚ್ ಅಂದರೆ ಬಿ ಡಿ ಅಂದರೆ ಇದು ಸ್ಟ್ಯಾಚ್ಯೂನ ಹೈಟ್, ಸ್ಟ್ಯಾಚ್ಯೂ ಅಲ್ಲ, ಇದು ಪೆಡೆಸ್ಟಾಲ್ನ ಹೈಟ್ ಕೇಳಿದರೆ ಫೈಂಡ್ ದ ಹೈಟ್ ಆಫ್ ದ ಪೆಡೆಸ್ಟಾಲ್ ಅಂತ ಕೇಳಿದರೆ ಆ ಪೆಡೆಸ್ಟಾಲ್ನ ಹೈಟ್ ಎಷ್ಟಾಗುತ್ತೆ ಅಂದರೆ 1.6 ಡಿವೈಡೆಡ್ ಬೈ √3 ಮೈನಸ್ 1 ಮೀಟರ್. The next problem is the angle of elevation of the top of a building from the foot of the tower is 30 degree and the angle of elevation of the top of the tower from the foot of the building is 60 degree. If the tower is 50 meter high, find the height of the building. Students, ಇಲ್ಲಿ ಒಂದು ಟವರ್ ಮತ್ತು ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಈ ಬಿ ಸಿ ಡಿ ಇದೆಯಲ್ಲ, ಇದು ಟವರು. ಎ ಬಿ ಈಸ್ ದ ಬಿಲ್ಡಿಂಗ್. ಈ ಎ ಬಿ ಇಸ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗಿನ ಕೆಳಗಡೆ ನಿಂತ್ಕೊಂಡು ಈ ಟವರ್ನ ಮೇಲ್ತುದಿಯನ್ನು, ಟಾಪ್ ಆಫ್ ದ ಟವರನ್ನು ನೋಡಿದಾಗ ಎಷ್ಟು ಡಿಗ್ರಿ ಉಂಟು ಮಾಡುತ್ತೆ ಅಂತ ಹೇಳಿದರೆ 60 ಡಿಗ್ರಿ. ಅದೇ ರೀತಿ ಈ ಟವರ್ನ ಫೂಟಲ್ಲಿ ನಿಂತ್ಕೊಂಡು ನೋಡಿದಾಗ, ಈ ಬಿಲ್ಡಿಂಗಿನ ಮೇಲ್ತುದಿಯನ್ನು ನೋಡಿದಾಗ ಇದು ಎಷ್ಟು ಡಿಗ್ರಿ ಉಂಟು ಮಾಡುತ್ತೆ ಅಂತ ಹೇಳಿದರೆ 30 ಡಿಗ್ರಿ. ಬಿಲ್ಡಿಂಗಿನ ಕೆಳಗಡೆ ನಿಂತ್ಕೊಂಡು ಟವರ್ನ ಮೇಲ್ತುದಿಯನ್ನು ನೋಡಿದಾಗ 60 ಡಿಗ್ರಿ. ಈ ಟವರ್ನ ಕೆಳಗಡೆ ನಿಂತ್ಕೊಂಡು ಬಿಲ್ಡಿಂಗ್ನ ಮೇಲ್ತುದಿ ನೋಡಿದಾಗ 30 ಡಿಗ್ರಿ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಸಿ ಡಿನ ಟವರ್, ಈ ಟವರ್ನ ಹೈಟ್ ಕೊಟ್ಟಿದ್ದಾರೆ ಎಷ್ಟು 50 ಮೀಟರ್. ಹಾಗಾದರೆ ಎ ಬಿ ಅಂದರೆ ಬಿಲ್ಡಿಂಗ್, ಈ ಬಿಲ್ಡಿಂಗಿನ ಹೈಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಹೈಟ್ ಆಫ್ ದಿ ಬಿಲ್ಡಿಂಗ್ ಅಂದರೆ ಎ ಬಿನ ಫೈಂಡ್ ಔಟ್ ಮಾಡಬೇಕು. ಎ ಬಿ ಪ್ಲೇಸಿಗೆ ನಾನು ಹೆಚ್ ಅಂತ ಕೊಟ್ಟಿನಿ. ಹೆಚ್ ಅಂದರೆ ಬಿಲ್ಡಿಂಗಿನ ಹೈಟ್. ಈಗ ಫಸ್ಟು ನಾವೇನು ಮಾಡೋಣ, 30 ಡಿಗ್ರಿ. ಇಲ್ಲಿ ಟ್ರಯಾಂಗಲ್ ಎ ಬಿ ಡಿ, ಇಲ್ಲೊಂದು ಟ್ರಯಾಂಗಲ್ ಆಗುತ್ತೆ ನೋಡಿ, ಟ್ರಯಾಂಗಲ್ ಎ ಬಿ ಡಿ. ಇನ್ನು ಟ್ರಯಾಂಗಲ್ ಎ ಬಿ ಡಿ
ಇಲ್ಲಿ 30 degree is the acute angle, AB is the opposite side, BD is the adjacent sides and AD is the hypotenuse. D ಗೆ opposite side AB, opposite by adjacent. Opposite by adjacent ಅಂದರೆ opposite ಅಂದರೆ AB by BD, opposite by adjacent ಅಂದರೆ tan theta. tan 30 degree ಕೊಟ್ಟರೆ tan 30 degree equals AB by BD. tan 30 ವ್ಯಾಲ್ಯೂ 1 by √3 ಈಕ್ವಲ್ಸ್ AB ಪ್ಲೇಸಿಗೆ ನಾನು H ಅಂತ ಹಾಕೊಂಡಿದ್ದೀನಿ, Hನ್ನು ಅಪ್ಲೈ ಮಾಡ್ತೀನಿ. BD ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಬರಿತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. BD ಇಂಟು 1 BD ಈಕ್ವಲ್ಸ್ √3 ಇಂಟು H √3H. ಇದನ್ನ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ನಾವು ನೆಕ್ಸ್ಟ್ ಟ್ರಯಾಂಗಲ್ಲು ಇನ್ ಟ್ರಯಾಂಗಲ್ CDB, ಇಲ್ಲೊಂದು ಟ್ರಯಾಂಗಲ್ ಆಗುತ್ತೆ CDB. ಅಲ್ಲಿ B ಆ್ಯಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ಇದು B ಆ್ಯಂಗಲ್ ಅಕ್ಯೂಟ್ ಆ್ಯಂಗಲ್ ಆಯಿತು ಅಂದರೆ ಅದಕ್ಕೆ ಆಪೋಸಿಟ್ ಸೈಡು CD, ಅಡ್ಜಸೆಂಟ್ ಸೈಡು BD. ಇನ್ ಟ್ರಯಾಂಗಲ್ CDB ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಸೈಡ್ ಅಂದರೆ CD ಡಿವೈಡೆಡ್ ಬೈ BD ಈಕ್ವಲ್ಸ್ tan theta. tan theta tan 60 degree, tan 60 degree ಈಕ್ವಲ್ಸ್ ಆಪೋಸಿಟ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ CD ಬೈ BD. tan 60 degree ಅಂದರೆ √3 ಈಕ್ವಲ್ಸ್ CD ಅಂದರೆ ವ್ಯಾಲ್ಯೂ ಕೊಟ್ಟಾರೆ. CD ಎಷ್ಟು 50 ಮೀಟರ್ ಅಂದರೆ 50 ಡಿವೈಡೆಡ್ ಬೈ BD ಅಂತಂದರೆ ಇಲ್ಲಿ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. BD ಪ್ಲೇಸಿಗೆ √3H ಅನ್ನು ಅಪ್ಲೈ ಮಾಡ್ತೀನಿ. √3H ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. √3 ಇಂಟು √3 √9 ವ್ಯಾಲ್ಯೂ 3H ಈಕ್ವಲ್ಸ್ 50. H ಈಕ್ವಲ್ಸ್ 50 ಡಿವೈಡೆಡ್ ಬೈ 3. H ಈಕ್ವಲ್ಸ್ 3ಇಂದ 50ನ ಡಿವೈಡ್ ಮಾಡಬೇಕು. ಅದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇಡ್ತಾ ಇದ್ದೀನಿ. 16 2/3 ಮೀಟರ್. H ಈಕ್ವಲ್ಸ್ 16, 3ಇಂದ 2 ಡಿವೈಡ್ ಮಾಡಿದರೆ 0.6 ಅಂದರೆ 16.6 ಮೀಟರ್. The height of the building equals 16.6 meter. Height of the building ಅಂದರೆ ಬಿಲ್ಡಿಂಗಿನ ಹೈಟ್ ಎಷ್ಟಿದೆ ಅಂದರೆ AB ಅಂದರೆ ಬಿಲ್ಡಿಂಗಿನ ಹೈಟ್ ಎಷ್ಟು ಬಂತಂದರೆ 16.6 ಮೀಟರ್. The next problem is two poles of equal heights are standing opposite each other on either side of the road, which is 80 meter wide. From a point between them on the road, the angle of elevation of the top of the poles are 60 degree and 30 degree respectively. Find the height of the poles and the distance of the point from the poles. Students, two poles of equal height are standing opposite each other on either side of the road. ಅಂದರೆ ಒಂದು ರೋಡ್ ಐದರ್ ಸೈಡ್ ಅಂದರೆ ಆ ಕಡೆ ಒಂದು ರೋಡ್ ಇರುತ್ತೆ, ಆ ರೋಡ್ನ ಐದರ್ ಸೈಡ್ ಆ ಕಡೆ ಮತ್ತು ಈ ಕಡೆ ಏನಾಗಿರುತ್ತೆ ಆಪೋಸಿಟ್ ಸೈಡಲ್ಲಿ ಈಕ್ವಲ್ ಲೆಂತನ್ನು ಹೊಂದಿರೋ ಅಂಥ ಟೂ ಪೋಲ್ಸ್ ಅಂದರೆ ಕಂಬಗಳಿರ್ತವೆ. ಯಾವುದಾದ್ರು AB ಮತ್ತು BC ಇವು ಟೂ ಪೋಲ್ಸ್, ಅವು ಈಕ್ವಲ್ ಲೆಂತನ್ನು ಹೊಂದಿರ್ತವೆ. ಈ ಬಿ ಅಂತಿದೆಯಲ್ಲ ಇಲ್ಲಿಂದ ಇದು ರೋಡ್, ಇಲ್ಲಿಂದ ಇಲ್ಲಿವರೆಗೂ ರೋಡ್. ಅದು ಎಷ್ಟು ಮೀಟರ್ ಇದೆ ಅಂದರೆ 80 ಮೀಟರ್ ಇದೆ. Them find the 80 meter wide. From a point between them on the road, the angle of elevation of the top of the poles are 60 degree and 30 degree respectively. ಈ ರೋಡ್ನ ಒಂದು ಪಾಯಿಂಟಲ್ಲಿ ಮಧ್ಯೆ ನಿಂತ್ಕೊಂಡು ನೋಡಿದಾಗ ಅಂದರೆ ಈ ಪೋಲ್ನ ಮೇಲ್ ತುದಿಯಿಂದ ನೋಡಿದಾಗ
ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ? ಅದು 60 ಡಿಗ್ರಿ. ನೆಕ್ಸ್ಟ್ ಆ ರೋಡನ್ನು ಮಿಡ್ ಪಾಯಿಂಟಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಎಷ್ಟು ಡಿಗ್ರಿನ ಉಂಟು ಮಾಡುತ್ತೆ? ಇಲ್ಲಿ 30 ಡಿಗ್ರಿ. ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್. ಈ ಪೋಲ್ಸ್ನ ಹೈಟ್ ಎಷ್ಟಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎ ಬಿ ಹೈಟು, ನೆಕ್ಸ್ಟು ಬಿ ಸಿ ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಇದೆ. ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಪೋಲ್ಸ್. ಈ ಪಾಯಿಂಟಿಂದ ಈ ಪೋಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅದೇ ರೀತಿ ಈ ಪಾಯಿಂಟಿಂದ ಈ ಪೋಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಪೋಲ್ಸ್. ಈ ಪಾಯಿಂಟಿಂದ, ರೋಡ್ ಮಧ್ಯದಲ್ಲಿರುತ್ತಲ್ಲ, ಈ ಪಾಯಿಂಟಿಂದ ಈ ಪೋಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅದೇ ಪಾಯಿಂಟಿಂದ, ಮಿಡ್ಲ್ ಪಾಯಿಂಟಿಂದ ಈ ಪೋಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದು 80 ಮೀಟರ್ ಇದೆ. ರೋಡ್ನ ವೈಡ್ ಎಷ್ಟಿದೆ? 80 ಮೀಟರ್ ಇದೆ. ಇಲ್ಲಿ ನಮಗೆ ಬಿ ಪಿ ಎಷ್ಟು ಕೊಟ್ಟಿಲ್ಲ, ಪಿ ಬಿನೂ ನಾನೇನು ಮಾಡಿದ್ದೀನಿ ಇಲ್ಲಿ ಅಂತಂದರೆ 80, ಇದಕ್ಕೆ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಬಟ್ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಆಮೇಲೆ ಪಿ ಬಿ ಬೇಕು ಅಂದರೆ 80ಲಿ ಎಕ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಪಿ ಬಿ ಸಿಗುತ್ತೆ. ಹಾಗಾಗಿ 80 ಮೈನಸ್ ಎಕ್ಸ್ ಅಂತ ತೊಗೊಂಡಿನಿ ಇಲ್ಲಿ. ನೆಕ್ಸ್ಟ್ ಫಸ್ಟು ನಾವು ಇಲ್ಲಿಗೆ ಏನು ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ಯಾವುದು ಟ್ರಯಾಂಗಲ್ ಯಾವುದಾದ್ರೂ ಮಾಡ್ಬೋದು. ಫಸ್ಟ್ ನಾನು ಟ್ರಯಾಂಗಲ್ ಎ ಬಿ ಪಿ ಮಾಡ್ಕೊಳ್ತಿದ್ದೀನಿ. ಇನ್ನು ಟ್ರಯಾಂಗಲ್ ಎ ಬಿ ಪಿ ಟ್ರಯಾಂಗಲ್ಲಿ ಪಿ ಆ್ಯಂಗಲ್ 60 ಡಿಗ್ರಿ ಇದೆ. ಇದನ್ನು ಅಕ್ಯೂಟ್ ಆ್ಯಂಗಲ್ ಆಗಿ ಮಾಡ್ಕೊಂಡ್ರೆ ಇದು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದರೆ ಎ ಬಿ ಬಿ ಪಿ ಈಕ್ವಲ್ಸ್ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಅಂದರೆ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಎ ಬಿ ಪ್ಲೇಸಿಗೆ ಎಚ್ ಅಂತ ಕೊಟ್ಟಿನಿ, ಡಿವೈಡೆಡ್ ಬೈ ಬಿ ಪಿ ಪ್ಲೇಸಿಗೆ ಎಕ್ಸ್, ಎಚ್ ಬೈ ಎಕ್ಸ್. ಟ್ಯಾನ್ 60 ಡಿಗ್ರಿ ಅಂದರೆ √3 ಈಕ್ವಲ್ಸ್ ಎಚ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಎಚ್ ಬೈ 1 ಅಂದರೆ ಎಚ್ ಈಕ್ವಲ್ಸ್ √3 ಇಂಟು ಎಕ್ಸ್ √3. ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಅನದರ್ ಟ್ರಯಾಂಗಲ್ ಸಿ ಬಿ ಪಿ. ಇಲ್ಲೊಂದು ಟ್ರಯಾಂಗಲ್ ಇದೆ ಸಿ ಬಿ ಪಿ. ಅದರಲ್ಲಿ ಪಿ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಅದರ ಆಪೋಸಿಟ್ ಸೈಡು ಬಿ ಸಿ, ಇದು ಪಿ ಬಿ ಅಡ್ಜಸೆಂಟ್, ಇದು ಹೈಪೋಟೆನಸ್. ಇನ್ ಟ್ರಯಾಂಗಲ್ ಸಿ ಬಿ ಪಿ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದರೆ ಬಿ ಸಿ ಡಿವೈಡೆಡ್ ಬೈ ಬಿ ಪಿ ಈಕ್ವಲ್ಸ್ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಅಂದರೆ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಬಿ ಸಿ ಬೈ ಬಿ ಪಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಬಿ ಸಿ ಅಂದರೆ ಇಲ್ಲಿ ಬಿ ಸಿ ಪ್ಲೇಸಿಗೆ ನಾನು ಎಚ್ ಅಂತ ಕೊಟ್ಟಿನಿ, ಎಚ್ ಈಕ್ವಲ್ಸ್ ಬಿ ಪಿ ಪ್ಲೇಸಿಗೆ 80 ಮೈನಸ್ ಎಕ್ಸ್. ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಈಕ್ವಲ್ಸ್ ಎಚ್ ಅಂದರೆ ಈಕ್ವೇಷನಲ್ಲಿ ಎಚ್ ಇರೋ ಪ್ಲೇಸಿಗೆ ಎಕ್ಸ್ √3. ಯಾಕಂದರೆ ಎಚ್ ವ್ಯಾಲ್ಯೂ ಎಕ್ಸ್ √3 ಡಿವೈಡೆಡ್ ಬೈ 80 ಮೈನಸ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. √3 ಇಂಟು ಎಕ್ಸ್ √3 ಇಂಟು √3 ಮಲ್ಟಿಪ್ಲೈ ಮಾಡಿದರೆ √9 ವ್ಯಾಲ್ಯೂ 3. ಹಾಗಾಗಿ 3x ಆಗುತ್ತೆ. 3x ಈಕ್ವಲ್ಸ್ 80 ಮೈನಸ್ ಎಕ್ಸ್ ಇಂಟು 1, 80 ಮೈನಸ್ ಎಕ್ಸ್. ನೆಕ್ಸ್ಟ್ 80 ಇಲ್ಲಿ 3x ಆ್ಯಸ್ ಇಟ್ ಇಸ್ 3x ಹಾಗೆ ಬರ್ಕೊತೀನಿ. ಮೈನಸ್ ಎಕ್ಸ್ ಇದ್ದು ಪ್ಲಸ್ ಎಕ್ಸ್ ಆಗುತ್ತೆ ಈಕ್ವಲ್ಸ್ 80. 3x ಪ್ಲಸ್ ಎಕ್ಸ್ 3x ಮೈನಸ್ ಎಕ್ಸನ್ನು ಲೆಫ್ಟಿಗೆ ತಗೊಂಡ್ರೆ ಪ್ಲಸ್ ಎಕ್ಸ್ ಆಗುತ್ತೆ. 3x ಪ್ಲಸ್ ಎಕ್ಸ್ 4x ಈಕ್ವಲ್ಸ್ 80. ಎಕ್ಸ್ ಈಕ್ವಲ್ಸ್ 80 ಡಿವೈಡೆಡ್ ಬೈ 4 20s. ಎಕ್ಸ್ ಈಕ್ವಲ್ಸ್ 20 ಮೀಟರ್. ನೆಕ್ಸ್ಟ್ ಎಕ್ಸ್ ಅಂದರೆ ಇಲ್ಲಿ 20 ಮೀಟರ್ ಬಂತು. ಎಕ್ಸ್ ಈಕ್ವಲ್ಸ್ 20 ಮೀಟರ್. ಈ ಬಿ ಪಿ ಅಂದರೆ ಒಂದು ಪೋಲಿನ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಒಂದು ಪೋಲಿಂದ ಎಷ್ಟು ಸಿಕ್ತು ಎಕ್ಸ್ ಈಕ್ವಲ್ಸ್ 20 ಮೀಟರ್. ಅದೇ ರೀತಿ ಈ ಸೆಂಟ್ರ್ ಪಾಯಿಂಟ್, ರೋಡನ್ನು ಸೆಂಟ್ರ್ ಪಾಯಿಂಟಿಂದ ನೆಕ್ಸ್ಟ್ ಪೋಲಿಗಿರೋ ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂದರೆ 80 ಮೈನಸ್ ಎಕ್ಸ್.
therefore 80 minus x, 80 minus 20, 80 minus 20 ಅಂದರೆ 60 ಮೀಟರ್. ನೆಕ್ಸ್ಟ್ ಮತ್ತು ಯಾವ್ದು ಕೇಳಿದರೆ ಹೈಟ್, ಪೋಲ್ಸ್ನ ಹೈಟ್ ಕೇಳಿದ್ದಾರೆ. ಪೋಲ್ಸ್ನ ಹೈಟ್ಗಳು ಈಕ್ವಲ್ ಪೋಲ್ಸ್ ಇದ್ದಾವೆ ಅಂತ ಹೇಳಿದ್ದಾರೆ. ಹಾಗಾಗಿ H ಈಕ್ವಲ್ಸ್ ಈಕ್ವೇಷನ್ 1 x√3 ಅಂತ ಹೇಳುತ್ತೆ. ಹಾಗೆ ಎಕ್ಸ್ ಇರೋ ಪ್ಲೇಸಿಗೆ 20ನ ಅಪ್ಲೈ ಮಾಡ್ತೀನಿ. x√3 ಈಕ್ವಲ್ಸ್ ಎಕ್ಸ್ ಇರೋ ಪ್ಲೇಸಲ್ಲಿ 20 ಇಂಟು √3 20 √3 ಮೀಟರ್.